ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಲೋಮಂಡ ಗಿಡದಲ್ಲಿ ನೋಡಿ ಎಲ್ಲ ಬಾಡೋಗ್ಬಿಟ್ಟಿದೆ. ನೆಕ್ಸ್ಟು ಎಲೆ ಎಲ್ಲ ಉದುರಿ ಯಾವ ಥರ ಕಡ್ಡಿ ಥರ ಆಗ್ಬಿಟ್ಟಿದೆ ಅಂತ ನೀವೇ ನೋಡ್ಬೋದು. ಈ ಗಿಡ ಹೊಸ ಚಿಗುರಿಂದ ತುಂಬ್ಕೋಬೇಕು ಅಂದರೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಒಣಗಿರೋ ಎಲ್ಲ ಮೇಲೆ ಮಲ್ಚಿಂಗ್ ಮಾಡಿದೆ. ಅದೊಂದು ಸ್ವಲ್ಪ ಎಲ್ಲ ಎತ್ಕೊಂಡು ಅದರೊಳಗೆ ಗಿಡದಲ್ಲೆಲ್ಲ ಕಳೆ ಇದ್ದರೆ ಕಿತ್ತಾಕ್ಬಿಡಬೇಕು. ನೆಕ್ಸ್ಟು ಅದನ್ನೆಲ್ಲ ನೋಡಿ, ಒಣಗಿರೋ ಎಲೆ ಹಾಕಿದ ಕಾಂಪೋಸ್ಟ್ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿದೆ ಮಣ್ಣು, ಬ್ಲ್ಯಾಕಾಗಿ. ನೋಡಿ, ಆ ಮಣ್ಣೆಲ್ಲ ಒಂದು ಸ್ವಲ್ಪ ತೋಡ್ಕೊಂಡು ಅದಕ್ಕೆ ಒಳ್ಳೆ ಕಾಂಪೋಸ್ಟು ಹಾಕಬೇಕು. ಅದೇನು ಕಾಂಪೋಸ್ಟ್ ಹಾಕ್ತೀನಿ ನೋಡೋಣ ಬನ್ನಿ. ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಹಸುವಿನ ಗೊಬ್ಬರ. ನಮ್ಮೂರ ಹತ್ರ ಯಾರತ್ತವೋ ಇಸ್ಕೊಂಬಂದಿದೆ ಹಸುವಿನ ಗೊಬ್ಬರ. ಅದನ್ನು ಇದು ಎರಡು ಮಿಕ್ಸ್ ಮಾಡಿ ನಾನು ಈ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ರಿಸಲ್ಟು ಕೊಡುತ್ತೆ. ಅಲೋಮಂಡ ಗಿಡದಲ್ಲಿ ಹೊಸ ಚಿಗುರು ಬರುತ್ತೆ. ಆ ವಿಡಿಯೋನು ನಿಮಗೆ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ನೋಡಿ, ಅದೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ಅದರ ಬುಡಕ್ಕೆ ನಾನು ನೋಡಿ ಹಾಕ್ಬಿಟ್ಟು ಮೇಲಿಂದ ಮಣ್ಣು ಮುಚ್ಕೊತೀನಿ. ನೋಡಿ, ಆ ಮಣ್ಣು ಕೆರೆದಿದ್ನೆಲ್ಲ ಅದೇ ಮಣ್ಣೆ ಮೇಲೆ ಮುಚ್ತಾಯಿದ್ದೀನಿ. ಆ ಗಿಡದಲ್ಲಿ ಯಾವುದೇ ಥರ ಕಳೆ ಬಡ್ದಿಲ್ದಂಗೆ ನೀವು ನೋಡ್ಕೋಬೇಕು. ನೋಡಿ, ಈ ಥರ ಆಗಿಬಿಟ್ಟಿದೆ ಗಿಡ. ನೋಡೋಕ್ಕೆ ಎಲ್ಲ ಕಡ್ಡಿ ಥರ, ಒಂದು ಹೊಸ ಚಿಗುರು ಇಲ್ಲ, ಎಲ್ಲ ಒಣಗೋಗಿದೆ. ನೋಡಿ, ಕಡ್ಡಿ ಥರ. ಆಮೇಲೆ ವಿಡಿಯೋ ಚಿಗುರಿದ ಮೇಲೆ ಈ ವಿಡಿಯೋ ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಚಿಗುರುಕೊಂಡು ಗಿಡ ಬಂದಿದೆ ಅಂತ. ನೋಡಿ, ಮೇಲೆಲ್ಲ ಹೊಸ ಚಿಗುರಿಂದ ತುಂಬಿಕೊಂಡಿದೆ. ನೀವು ಈ ಥರ ಕಾಂಪೋಸ್ಟು ಹಾಕಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ನೀಮ್ ಆಯಿಲ್ ಸ್ಪ್ರೇ ಮಾಡಿ, ಚೆನ್ನಾಗಿ ಗಿಡ ಬರುತ್ತೆ. ನೋಡಿ, ಹೊಸ ಚಿಗುರಿಂದ ನನ್ನ ಗಿಡ ತುಂಬಿಕೊಂಡಿದೆ. ಒಣಗೋಗ್ಬಿಡ್ತದೆ ಅಂದ್ಕೊಂಬಿಟ್ಟಿದ್ದೆ ನಾನು. ಇಷ್ಟು ಚೆನ್ನಾಗಿ ಗಿಡ ಹಚ್ಚ ಹಸಿರಾಗಿ ಗಿಡ ಒಡ್ಕೊಂಡು ಬಂದಿದೆ. ನೀವೊಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.